ನಾನು ನಿನ್ನನ್ನು ಶಾಸ್ತ್ರೋಕ್ತವಾಗಿ ದಾನವನ್ನಾಗಿ ಪಡೆದಿದ್ದೇನೆ ಸುಲೋಚನಾ. ಇಂದು ನಾನು ನಿನಗೆ ಕಿಸ್ ಕೊಡುವ ಅಧಿಕಾರವನ್ನು ಪಡೆದಿದ್ದೇನೆ. ಎಲ್ಲಿಂದ ಪ್ರಾರಂಭಿಸೋಣ? ತುಟಿಯಿಂದ? ಕೆನ್ನೆಯಿಂದ? ಕೆನ್ನೆಯಿಂದಲೇ ಪ್ರಾರಂಭಿಸೋಣ. ನಾಚಿಕೆ. ಈಗ ತುಟಿಯಿಂದ ಪ್ರಾರಂಭಿಸೋಣವೇ? ಆರ್ ಯು ಗುಡ್ ಇನ್ ಬ್ಯಾಡ್? ಇಲ್ಲಿ 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 ನೋಡ್ತಾ ಇರು. ಲಿಟಲ್ ಸ್ಮೈಲ್. ಈಗ ಬೇರೆ ತರ, ಬೇರೆ ಪೋಸ್ಚರ್, ಬೇರೆ ಭಂಗಿ. ಇದು ಹಿಡ್ಕೊ. ಇದಿಲ್ಲಿ ಬೇಡ ಬೇಡ ಬೇಡ, ಹೀಗೆ ಕರೆಕ್ಟ್. ಇದನ್ನ ಹೀಗೆ ಇಟ್ಕೋಬೇಕು. ಹೀಗೆ ಸಪೋರ್ಟ್ ತಗೋ. ಸ್ಮೈಲ್ ಮಾಡ್ತಾ ಇರ್ಬೇಕು. ಹಾಗೆ ಇರು. ಒಂದು ಪ್ರೊಫೈಲ್ ತೆಗೆದ್ಬಿಡ್ತೀನಿ. ಹಾಗೆ 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 ಇರು. ಹಾಗೆ ಗುಡ್. ಲಿಟಲ್ ಚಿನ್ನ ಚಿನ್ನ ಚಿನ್ನ. ಏನ್ರಿ ಇದು? ಇದು ಸಮಯನಾ? ಯಾರಾದ್ರೂ ಹೀಗ್ ಮಾಡ್ತಾರಾ? ಈ ಪೋಸ್ಟರು, ಈ ಗೆಟಪ್, ಈ ವೆರೈಟಿಲ್ ಫೋಟೋಗ್ರಾಫ್ ತೆಗಿಬೇಕು ಅಂದ್ರೆ ನಾನ್ ಮತ್ತೆ ಫಸ್ಟ್ ನೈಟ್ ಮಾಡಕ್ಕಾಗತ್ತಾ? ರೆಡಿ ರೆಡಿ ರೆಡಿ. ಆಯ್ತು ಆಯ್ತು ಆಯ್ತು. ಫಸ್ಟ್ ನೈಟ್ ಅಲ್ವಾ? ಫಸ್ಟ್ ನೈಟಾ? 1 2 4 6 9 13. ನಾನು ನಿನ್ನನ್ನು ಶಾಸ್ತ್ರೋಕ್ತವಾಗಿ ದಾನವನ್ನಾಗಿ ಪಡೆದಿದ್ದೇನೆ ಸುಲೋಚನಾ. ಇಂದು ನಾನು ನಿನಗೆ ಕಿಸ್ ಕೊಡುವ ಅಧಿಕಾರವನ್ನು ಪಡೆದಿದ್ದೇನೆ. ಎಲ್ಲಿಂದ ಪ್ರಾರಂಭಿಸೋಣ? ತುಟಿಯಿಂದ? ಕೆನ್ನೆಯಿಂದ? ಕೆನ್ನೆಯಿಂದಲೇ ಪ್ರಾರಂಭಿಸೋಣ. ನಾಚಿಕೆ. ಈಗ ತುಟಿಯಿಂದ ಪ್ರಾರಂಭಿಸೋಣವೇ? ಆರ್ ಯು ಗುಡ್ ಇನ್ ಬ್ಯಾಡ್? ನಾನೇನ್ ಇದಕ್ ಮುಂಚೆ ಮದ್ವೆ ಆಗಿಲ್ಲ. ಅದು ನನ್ಗೆ ಯಾಕೆ ಗೊತ್ತಾಗ್ಬೇಕು ಹೇಳಿ? ಅಂದ್ರೆ ನಿನ್ ವಿಚಾರ ನಾ ತಿಳ್ಕೊಂಡಿದ್ದು ತಪ್ಪು ಅಂತ. ನನ್ನ ವಿಚಾರ ನೀವೇನ್ ತಿಳ್ಕೊಂಡಿದ್ದೀರಾ? ಬಹಳ ಜನ ಜೊತೆ ಪರಿಚಯ ಇದೆ ಅಂತನಾ? ಹಾಗ್ ತಿಳ್ಕೊಂಡ್ಮೇಲೂ ನನ್ನ ಮದ್ವೆ ಮಾಡ್ಕೊಂಡ್ರಾ? ನನಗೆ ಹೆಂಗಸ್ರ ವಿಷಯ ಹೊಸ್ತಲ್ಲ. ಹಾಗಾಗಿ ನೀನು ವರ್ಜಿನ್ ಆಗಿರ್ಬೇಕು ಅಂತ ಬಯಸುವ ಅಧಿಕಾರ ನನಗಿಲ್ಲ. ಒಬ್ಬರ ಅಗತ್ಯ ಇನ್ನೊಬ್ರು ತೀರ್ಸೋ ಸಲುವಾಗಿ ಈ ಮದುವೆ ಶಾಸ್ತ್ರ ಮಾಡ್ತಾರೆ ಅಷ್ಟೇ. ಪ್ರೀತಿ ಪ್ರೇಮ ಎಲ್ಲ ಟ್ರ್ಯಾಪ್, ಜಸ್ಟ್ ಟ್ರ್ಯಾಪ್. ಒಬ್ರನ್ನೊಬ್ರು ನೋಡದೆ ಫೋನಲ್ಲೇ ಗಂಟುಗಟ್ಲೆ ಮಾತಾಡ್ಕೊಂಡು ಅದಕ್ಕೆ ಪ್ರೇಮ ಅಂತ ಹೆಸರಿಟ್ಟು ಅಭಿಮಾನ ಬೆಳೆಸ್ಕೊಳ್ಳೋ ಈ ರೇವಂತ, ಬೆಳದಿಂಗಳ ಬಾಲೆ ಇವ್ರನ್ನೆಲ್ಲ ನೋಡಿದ್ರೆ ನಂಗೆ ನಗು ಬರುತ್ತೆ. ಹಾಗ್ ಮಾತಾಡಿದ್ರೆ ಏನು ತಪ್ಪಿಲ್ಲ ಅಂತೀರಾ? ಇದ್ರಲ್ಲಿ ತಪ್ಪೇನ್ ಬಂತು? ಸತ್ಯ ಬದುಕಿದೆ ಅಂದ್ರೆ? ಆ ಬೆಳದಿಂಗಳ ಬಾಲೆ ನಾನೇ. ನಿಮ್ ಸ್ನೇಹಿತ ರೇವಂತ್ಗೆ ದಿನವೂ ಫೋನ್ ಮಾಡ್ತಾ ಇದ್ದಿದ್ದು ನಾನೇ. ಮೊದ್ಲೆಲ್ಲ ಹುಡುಗಾಟಕ್ ಮಾಡ್ತಿದ್ದೆ. ಆದ್ರೆ ನಾವು ಹೀಗ್ ಮದ್ವೆ ಆಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ರೇವಂತ ಅವನ್ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ. ಒಂದು ಸಾರಿ ಕೂಡ ನೋಡಿದ ಹುಡುಗಿನ ತನ್ನ ಪ್ರಾಣಕ್ಕಿಂತ ಪ್ರೀತಿಸೋದು ಹೇಗ್ ಸಾಧ್ಯ? ಅವನ್ ವಿಚಾರ ನಿಂಗೆ ಗೊತ್ತಿಲ್ಲ ಸುಲೋಚನಾ. ನೀನ್ ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಅಂತ ನಿನಗೆ ಗೊತ್ತಿಲ್ಲ. ಮತ್ತೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಓದಿದ್ದು, ಬೆಳದಿಂಗಳು, ಮಂಜು, ಅದೆಲ್ಲ ಎಲ್ಲ ಬೋಗಸ್. ಓ ಮೈ ಗಾಡ್. ಯಾಕೆ? ಏನಾಯ್ತು? ಇಷ್ಟು ಸಣ್ಣ ವಿಷಯಕ್ಕೆ ನೀವ್ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ನಾನ್ ನಿಮ್ ಹೆಂಡತಿ ಅಂತ ಗೊತ್ತಾದ್ಮೇಲೆ ಅವನು ತನ್ನ ಆಸೆ ಮುಂದುವರಿಸ್ತಾನೆ ಅಂತ ನನಗನ್ನಿಸ್ತಿಲ್ಲ. ನಾನ್ಸೆನ್ಸ್. ಮುಂದುವರ್ಸೋದಾ? ನೀನ್ ನನ್ನ ಹೆಂಡತಿ ಅಂತ ಗೊತ್ತಾದ ಕ್ಷಣದಿಂದ ಅವ್ನ್ ನಮ್ ಕಡೆ ತಿರುಗು ನೋಡೋದಿಲ್ಲ. ನಾವು ಅವನನ್ನ ಕಳ್ಕೋಬೇಕಾಗತ್ತೆ. ನೋ, ಐ ಡೋಂಟ್ ವಾಂಟ್ ಟು ಲೂಸ್ ಹಿಮ್. ಮತ್ತಿನ್ನೇನು, ಎಲ್ಲ ಮರ್ತು ಬಿಡಿ. ಹೇಗ್ ಮರೆಯೋಕ್ಕಾಗತ್ತೆ? ಯಾಕಾಗಲ್ಲ? ನಾನೇ ಬೆಳದಿಂಗಳ ಬಾಲೆ ಅಂತ ಅವನಿಗೆ ಹೇಳೋ ಅಗತ್ಯ ಏನಿದೆ? ಸ್ವಲ್ಪ ದಿನ ಫೋನ್ ಬರ್ದೇ ಇದ್ರೆ ನಿಧಾನವಾಗಿ ಅವನೇ ಮರ್ತು ಬಿಡ್ತಾನೆ. ನೀವೇ ಹೇಳಿದ ಹಾಗೆ ಈ ಪ್ರೀತಿ ಪ್ರೇಮ ಎಲ್ಲ ಟ್ರ್ಯಾಪ್ ತಾನೆ. ಹೋಗ್ಲಿ, ನಾನು ಅದನ್ನೇ ಮುಂದುವರಿಸ್ತೀನಿ. ಏನು?
ಬೆಳದಿಂಗಳ ಬಾಲೆಯಾಗಿ ಅವನ ಜೊತೆ ಫೋನಲ್ಲಿ ಮಾತಾಡ್ತೀನಿ. ಭೇಟಿಯಾಗೋದು ಮುಂದೆ ಮುಂದೆ ಹಾಕ್ತೀನಿ. ಆಮೇಲೆ ಮೆಲ್ಲಿಗೆ ಪರಿಚಯ ಕಡಿಮೆ ಮಾಡ್ತಾ ಬರ್ತೀನಿ. ಸ್ವಲ್ಪ ದಿನ ಆದ್ಮೇಲೆ ಅವನೇ ಮರ್ತು ಹೋಗ್ತಾನೆ. ಇದೇ ಸರಿ ಅನ್ಸುತ್ತೆ. ಐ ಆಮ್ ಸಾರಿ. ಈ ವಿಷಯನ ನಾನು ನಿಮ್ಗೆ ಹೇಳ್ಬಾರ್ದು ಅನ್ಕೊಂಡಿದ್ದೆ. ಆದ್ರೆ ನೀವು ಫ್ರಾಂಕ್ನೆಸ್ ಇಷ್ಟಪಡ್ತೀರಲ್ಲ, ಅದಕ್ಕೆ ಹೇಳ್ದೆ. ಇಲ್ಲ, ನೀ ಹೇಳಿದ್ದೆ ಒಳ್ಳೇದಾಯ್ತು.